ನೀನ್ ನಮ್ ಕಡೆ ವ್ಯಕ್ತಿನ ಕೊಂದಿದ್ದು ಸರಿಯಲ್ಲ ನಿರಂಜನ್ ದಾಸ್. ರಾಕ, ಅವನ್ನ ಕೊಲ್ದೆ ನನಗೆ ಬೇರೆ ದಾರಿ ಇರ್ಲಿಲ್ಲ. ನನ್ನನ್ನ ನಂಬು. ತುಂಬಾ ಬುದ್ಧಿವಂತಿಕೆ ತೋರಿಸ್ಬೇಡ ನಿರಂಜನ್, ಅದ್ರ ಪ್ರತಿಫಲ ತುಂಬಾ ಕೆಟ್ಟದಾಗಿರುತ್ತೆ. ರಾಕ, ನಿನ್ ಡೈ ನನ್ನ ಹತ್ರ ಇರೋವರೆಗೂ ನನ್ನ ನೀನ್ ಏನೂ ಮಾಡಕ್ ಸಾಧ್ಯ ಇಲ್ಲ. ನಿನ್ ತಂಟೆಗೆ ನಾನ್ ಬರ್ದೇ ಇರ್ಬೇಕಾದ್ರೆ ನನ್ ಕನಸನ್ನ ನೀನ್ ನನ್ಸ್ ಮಾಡ್ಬೇಕು. ನನಗ್ ಬಹಳ ದಿನದಿಂದ ತಾಜ್ ಮಹಲ್ ಕಟ್ಬೇಕು ಅಂತ ಒಂದ್ ಆಸೆ ಇದೆ. ಅದಕ್ಕೆ ತಾಜ್ ಮಹಲ್ ನೆನಪಿಗಾಗಿ ಕಟ್ಟಿದ ಒಂದು ಸಮಾಧಿ ನಿರಂಜನ್. ನಿನ್ನ ತಾಜ್ ಮಹಲ್ ಕಟ್ಟೋಕೆ ಎಷ್ಟು ಖರ್ಚಾಗುತ್ತೆ? 20 ಕೋಟಿ. ನಿನಗ್ ಡೈ ವಾಪಸ್ ಬೇಕಾದ್ರೆ ಮೊದಲು 20 ಕೋಟಿ ಕೊಡ್ಬೇಕು. ನಿನ್ನ ರಹಸ್ಯನ ಹೊರಗಡೆ ಹೇಳದೆ ಇರೋಕೆ 9 ತಿಂಗಳಿಗೊಂದ್ಸಲ ನಿನ್ನ ತಿಜೋರಿಯಿಂದ ನನ್ನ ತಿಜೋರಿಗೆ 7 ಕೋಟಿ ರೂಪಾಯಿ ಬಂದು ಬೀಳ್ಬೇಕು. ನಿನಗೆ ದುರಾಸೆ ಹೆಚ್ಚಾಗ್ತಿದೆ ನಿರಂಜನ್. ನಿನ್ನ ಹತ್ರ ಇರೋ ಡೈನ ನನಗ್ ಕೊಟ್ಬಿಡು. ನಾನ್ ಕೇಳ್ದಷ್ಟು ಹಣನ ನಾನೇ ನಿನ್ ಕೊಟ್ಬಿಡ್ತೀನಿ. ಹೊರಗಡೆ ಊಟ ನನ್ನ ಹೆಲ್ತ್ಗೆ ಒಳ್ಳೇದಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾನೇ ನಿನಗೆ ಡಿನ್ನರ್ ಕೊಡ್ತೀನಿ. ಬೇಡ ರಾಕ, ಲಗೇಜ್ ಹೊತ್ಕೊಂಡೋಗೋ ಅಭ್ಯಾಸ ನನಗಿಲ್ಲ. ತುಂಬಾ ಕಷ್ಟ ಆಗತ್ತೆ. ಅದಕ್ಕೆ ನೀನೇ ಯಾರ ಕೈಲಾದ್ರೂ ಬಾಂಬೆ ಕಳ್ಸು. ಹಾ, ಎಲ್ಲ 500 ರೂಪಾಯಿ ನೋಟೆ ಆಗಿರ್ಬೇಕು. 500 ರೂಪಾಯಿ? ಎಸ್, ನೀನ್ ಸೈನ್ ಮಾಡಿರೋ 100 ರೂಪಾಯಿ ಖೋಟಾ ನೋಟ್ ಅಲ್ಲ. ಎಲ್ಲಿ, ಯಾವಾಗ ಹೇಳು? ಬಾಂಬೆಗೆ ನಿಮ್ ಕಡೆಯವನು ನಿರಾಯುಧನಾಗ್ ಬಂದ್ರೆ ಎಲ್ಲಿ ಯಾವಾಗ ಅಂತ 3 ಗಂಟೆ ಮುಂಚೆ ತಿಳಿಸ್ತೀನಿ. ಹಲೋ, ಕಮಿಷನರ್ ಪಟೇಲ್ ಸ್ಪೀಕಿಂಗ್. ಸ್ಪೀಕ್ ಕಮಿಷನರ್. ಯಾರು ಮಾತಾಡೋದು? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್. ಓ, ನಿರಂಜನ್ ದಾಸ್ ಅವರ ಹೇಳಿ, ಏನ್ ವಿಷಯ? ನಾಳೆ ಬೆಳಗ್ಗೆ ಹೋಟೆಲ್ ಹೊರೈಸಾನ್ ನಲ್ಲಿ ನಮ್ದೊಂದು ಮೀಟಿಂಗ್ ಇದೆ. ಅಲ್ಲಿ ನನ್ನ ಜೀವಕ್ಕೆ ಅಪಾಯ ಇದೆ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿರೋ ಒಬ್ಬ ನಿಷ್ಠಾವಂತ ಆಫೀಸರ್ನ ಅಲ್ಲಿ ಕಳಿಸ್ಕೊಡ್ತೀರಾ? ಹಲೋ, ಎಸಿಪಿ ವಿಜಯ್. ಎಸ್ ಪ್ಲೀಸ್. ವಿಜಯ್, ನಾಳೆ ಬೆಳಿಗ್ಗೆ ಹೋಟೆಲ್ ಹಾರಿಜಾನ್ ನಲ್ಲಿ ನೀವೊಬ್ಬರಿಗೆ ರಕ್ಷಣೆ ಕೊಡ್ಬೇಕು. ಯಾರಿಗೆ ಸರ್? ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗೆ. ಸರಿಯಾದ ಸಮಯಕ್ಕೆ ನೀವು ಅಲ್ಲಿ ಇರಬೇಕು ಮಿಸ್ಟರ್ ವಿಜಯ್. ಸರ್, ಎಕ್ಸ್ ಚೀಫ್ ಮಿನಿಸ್ಟರ್ ನಿರಂಜನ್ ದಾಸ್ಗ? ಹೌದು. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬಿಡಿ ಸರ್. ಬೇರೆ ಯಾರನ್ನಾದ್ರೂ ಕಳ್ಸಿಕೊಟ್ರೆ. ನಿಮಗೂ ಅವ್ರಿಗೂ ಏನೇ ವೈಮನಸ್ಯ ಇದ್ರು ನನಗದು ಬೇಕಾಗಿಲ್ಲ. ನೀವೊಬ್ರು ಪೊಲೀಸ್ ಆಫೀಸರ್ ಆಗಿ ನನ್ನ ಆರ್ಡರ್ನ ಫಾಲೋ ಮಾಡಲೇಬೇಕು. ದಿಸ್ ಇಸ್ ಮೈ ಆರ್ಡರ್. ಗೆಟ್ ಔಟ್. ಇದೇನ್ ಮಾತಾಡೋ ರೀತಿನ? ಮಾತು ಮರ್ಯಾದಸ್ಥರ ಜೊತೆ ಮಾತ್ರ. ಜಾನುವಾರುಗಳಿಗೆ ಹೀಗೆ ಮಾತಾಡಬೇಕಾಗುತ್ತೆ. ತುಂಬಾ ಎಗರಾಡ್ಬೇಡ, ಪರಿಣಾಮ ಬಹಳ ಕೆಟ್ಟಾಗಿರುತ್ತೆ. ಗೆಟ್ ಔಟ್. ಅಪ್. ನಿಮ್ಮ ಆಫೀಸರ್ ಹೇಳು, ನನ್ನ ಹತ್ರ ಮಾತಾಡೋದಕ್ಕೆ ಬೋಳನೊಬ್ಬನ್ ಬಿಟ್ರೆ ಸಾಕು, ಬೇರೆ ಯಾರನ್ನೂ ಬಿಡ್ಬೇಡ ಅಂತ ಹೇಳು. ಓಕೆ ಸರ್. ಸರ್, ಐ ನೋ. ನೀವು ಹೋಗಿ. ಓಕೆ ಸರ್. Drop the guns! Stop it! Good boy, sir. Vijay! Amit, shoot! Shoot! Amit.
ಬಾಂಬೆ ಪೊಲೀಸ್ನವರು ರಾಣನ್ ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಅವ್ನು ನಿರಂಜನ್ ದಾಸ್ ಕೊಲೆ ಮಾಡಿದ್ದಾನೆ. ಆ ರಾಣಾಗೆ ತಲೆ ಕೆಟ್ಟಿದೆ ಅಂತ ಕಾಣಿಸುತ್ತೆ. ಮುಟ್ಟಾಳ್ ನನ್ ಮಗ ಕೈಯಲ್ಲೊಂದ್ ಕತ್ತಿ ಇದೆ ಅಂತ ತುಂಬಾ ಮಿತಿಮೀರಿ ಹೋಗ್ತಾ ಇದ್ದಾನೆ. ಆದಷ್ಟು ಬೇಗ ಅವ್ನ ಇಲ್ಲಿಗೆ ಕರ್ಸ್ಕೊಂಡ್ಬಿಟ್ರೆ ಒಳ್ಳೇದು ಅಂತ ನನ್ಗನ್ಸುತ್ತೆ ಸರ್. ಬೇಡ, ಬಾಂಬೆ ಪೊಲೀಸ್ನವರು ಒಂದು ದಿನ ಅವನಿಗೆ ಟ್ರೀಟ್ಮೆಂಟ್ ಕೊಟ್ರೆ ಆಗ ಅವನಿಗೆ ಬುದ್ಧಿ ಬರುತ್ತೆ. ಆಮೇಲೆ ಅವನ್ನ ಕರ್ಸ್ಕೊತೀನಿ. ನಿರಂಜನ್ ದಾಸ್ನ ಯಾಕೆ ಕೊಲೆ ಮಾಡಿದೆ? ನೀನ್ ಹೇಳ್ತಿದ್ರೆ ನಾನ್ ಬಿಡಲ್ಲ. ಹೇಳು ಹೇಳು ಹೇಳ್ತೀಯಲ್ಲ. ನೀನಲ್ಲಿ ಏನ್ ಮಾತಾಡಕ್ ಬಂದಿದ್ದೆ? ಏನ್ ಮಾತಾಡಕ್ ಬಂದಿದ್ದೆ ಹೇಳು. ನಿನ್ನ ವ್ಯಕ್ತಿ ಕೈಲಿ ಏನ್ ಕೊಟ್ಟು ಕಳಿಸ್ದೆ ಹೇಳು. ಹೇಳ್ತೀಯಲ್ಲ. ಈಗ್ಲಾದ್ರೂ ಹೇಳ್ತೀಯಲ್ಲ ಅಣ್ಣ. ಹೇಳ್ದಿದ್ರೆ ನಾನು ನಿನ್ ಜೀವ ಸಹಿತ ಬಿಡಲ್ಲ. ಹೇಳ್ತೀಯಲ್ಲ. ನೀವ್ ಇವತ್ತೇ ರಾಣಾನ ಬೆಂಗಳೂರು ಕಳಿಸೋ ವ್ಯವಸ್ಥೆ ಮಾಡ್ಬೇಕು. ಅವನು ಯಾವುದೇ ಕಾರಣಕ್ಕೂ ಅಲ್ಲಿರಬಾರ್ದು. ಹೋಮ್ ಮಿನಿಸ್ಟರ್ ದಯವಿಟ್ಟು ಇದಕ್ಕೆ ವ್ಯವಸ್ಥೆ ಮಾಡಿ. ವಿದ್ಯುತ್ ದರ ಏರಿಕೆ ರದ್ದು ಆಗ್ರಹಿಸಿ ಧರಣಿ. ವಿಜಯ್, ನಿನಗೊಂದು ಮುಖ್ಯವಾದ ಮೆಸೇಜ್ ಬಂದಿದೆ. ಕೇಳಿದ್ರೆ ಆಶ್ಚರ್ಯ. ಕಮಿಷನ್ ಸಾಹೇಬ್ರೆ ಖುದ್ದಾಗಿ ಬಂದಿದ್ದಾರೆ, ಅವರೇ ಹೇಳ್ತಾರೆ. ಸಾರಿ ಸರ್, ಬನ್ನಿ ಕೂತ್ಕೊಳ್ಳಿ. ಅರ್ಜೆಂಟ್ ಇತ್ತ ಸರ್? ಎಸ್, ಸಿಟ್ ಡೌನ್, ಕೂತ್ಕೊಳ್ಳಿ. ವಿಜಯ್, ನೀವಿಬ್ರು ಇವತ್ತು ಸಂಜೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕು. ರಾಣನ ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ಯಾಕೆಂದ್ರೆ ಅವನ ಕೇಸು ಬ್ಯಾಂಗ್ಳೂರ್ ಪೊಲೀಸ್ನವರಿಗೆ ಸಂಬಂಧಪಟ್ಟಿದ್ದು. ಹಲೋ ಸರ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರವೀಣ್. ಎಜಿ ಕೃಷ್ಣಮೂರ್ತಿ ಅವರು ರಾಣನ್ನ ನನ್ನ ಕಸ್ಟಡಿಗೆ ತೊಗೊಳಕ್ಕೆ ಹೇಳಿದ್ದಾರೆ. ಐ ಆಮ್ ACP ವಿಜಯ್, ACP ಅಮಿತ್. ವೇರ್ ಆರ್ ದ ಡಾಕ್ಯುಮೆಂಟ್ಸ್? ದಿಸ್ ಇಸ್ ದ ಕಾಪಿ. ಥ್ಯಾಂಕ್ ಯು. ರಾಣಾ ಕೇಸ್ ಯಾವಾಗ? ನಾವು ವಿಟ್ನೆಸ್ ಕೊಡ್ಬೇಕು. ನಾಳೆ 12 ಗಂಟೆಗೆ. ನಮ್ಮ ರೂಮ್ ಬುಕ್ ಆಗಿದೆಯಾ ಹೋಟೆಲ್ ಅಂಬಾಸಡರ್ ಅಲ್ಲಿ? ಎಸ್ ಸರ್, ಆಗಿದೆ. ಅಚ್ಚಾ, ವಿ ವಿಲ್ ಗೋ ಟು ದ ಹೋಟೆಲ್ ಅಂಡ್ ಮೀಟ್ ಯು ಟುಮಾರೋ. ಓಕೆ, ಟೇಕ್ ಹಿಮ್ ಅವೇ. ಜಸ್ಟ್ ಅ ಮಿನಿಟ್. ರಾಣಾ, ಇಲ್ಲಿಗೆ ನಿನ್ ಕತೆ ಮುಗೀತು. ಕಥೆ ಈಗ ತಾನೇ ಶುರುವಾಗಿದೆ. ACP, ಮುಂದೆ ಏನಾಗುತ್ತೋ ಅಂತ ನೋಡ್ತಾ ಇರು. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಟೇಕ್ ಹಿಮ್ ಅವೇ. ACP